ಗೆಳೆಯರೆ, ಇವತ್ತು ನಾವು ಮಾತನಾಡಲು ಹೊರಟಿರುವ ಇತಿಹಾಸ ಕೇವಲ ಒಬ್ಬ ರಾಜನ ಕಥೆಯಲ್ಲ. ಇದು ಒಬ್ಬ ಸಾಮಾನ್ಯ ಸೈನಿಕ ತನ್ನ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಒಂದು ಬಲಿಷ್ಠ ಸಾಮ್ರಾಜ್ಯವನ್ನೇ ಹೇಗೆ ಕಟ್ಟಿದ ಅನ್ನೋ ರೋಚಕ ಪಯಣ. 1720ರ ಕಾಲಘಟ್ಟ. ಇಡೀ ಭಾರತದಲ್ಲಿ ಮೊಘಲರ ಶಕ್ತಿ ಕುಂದುತ್ತಿತ್ತು. ದಕ್ಷಿಣದಲ್ಲಿ ಮೈಸೂರು ಸಂಸ್ಥಾನ ಅಸ್ಥಿರತೆಯ ಸುಳಿಯಲ್ಲಿತ್ತು. ಇಂತಹ ಸಮಯದಲ್ಲಿ ಕೋಲಾರದ ಒಂದು ಪುಟ್ಟ ಹಳ್ಳಿ ಬೂದಿಕೋಟೆಯಲ್ಲಿ ಹೈದರಲಿ ಜನಿಸುತ್ತಾರೆ. ಹೈದರಲಿ ಅವರಿಗೆ ಅಕ್ಷರ ಜ್ಞಾನವಿರಲಿಲ್ಲ, ಆದರೆ ಅವರಿಗೆ ಕಾಲದ ಜ್ಞಾನವಿತ್ತು. ಮೈಸೂರು ಸೈನ್ಯಕ್ಕೆ ಒಬ್ಬ ಸಾಮಾನ್ಯ ಕುದುರೆ ಸವಾರನಾಗಿ ಸೇರಿದ ಹೈದರ್ ದೇವನಹಳ್ಳಿಯ ಯುದ್ಧದಲ್ಲಿ ತೋರಿದ ಪರಾಕ್ರಮ ಅಂದಿನ ಸೇನಾಪತಿಗಳಾದ ನಂಜರಾಜಯ್ಯ ಮತ್ತು ದೇವರಾಜಯ್ಯ ಅವರ ಕಣ್ಣು ಕೆಂಪಾಗುವಂತೆ ಮಾಡಿತು. ದಿಂಡಿಗಲ್ ಪ್ರಾಂತ್ಯದ ಫೌಜುದಾರಾಗಿ ನೇಮಕಗೊಂಡಾಗ ಹೈದರಲಿ ಫ್ರೆಂಚರ ನೆರವಿನಿಂದ ಒಂದು ಆಧುನಿಕ ಶಸ್ತ್ರಾಸ್ತ್ರ ಕಾರ್ಖಾನೆಯನ್ನು ಸ್ಥಾಪಿಸುತ್ತಾರೆ. ಇದು ಮೈಸೂರು ಇತಿಹಾಸದ ಮೊದಲ ತಾಂತ್ರಿಕ ಕ್ರಾಂತಿಯಾಗಿತ್ತು. ಅತ್ತ ಮೈಸೂರು ಅರಮನೆಯಲ್ಲಿ ಮಂತ್ರಿಗಳ ನಡುವೆ ಕಿತ್ತಾಟ, ಇತ್ತ ಮರಾಠರ ಸತತ ದಾಳಿ. ಖಜಾನೆ ಖಾಲಿಯಾಗಿ ಸೈನಿಕರು ಸಂಬಳವಿಲ್ಲದೆ ಅರಮನೆ ಮುಂದೆ ಧರ್ನಾ ಕುಳಿತಾಗ ಹೈದರಲಿ ಅಖಾಡಕ್ಕೆ ಇಳಿಯುತ್ತಾರೆ. ಸೈನಿಕರ ವಿಶ್ವಾಸ ಗಳಿಸಿ ಮಂತ್ರಿಗಳನ್ನು ಸದ್ದಿಲ್ಲದೆ ಮೂಲೆಗುಂಪು ಮಾಡಿ 1761ರಲ್ಲಿ ಮೈಸೂರಿನ ಸಂಪೂರ್ಣ ಅಧಿಕಾರವನ್ನು ತಮ್ಮ ಕೈಗೆ ತೆಗೆದುಕೊಳ್ಳುತ್ತಾರೆ. ಆದರೆ ಈ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಖಾಂಡೇರಾಯನಂತಹ ಆಪ್ತರೆ ಹೈದರ್ ವಿರುದ್ಧ ಸಂಚು ಮಾಡುತ್ತಾರೆ. ಹೈದರಲಿ ಪ್ರಾಣ ಉಳಿಸಿಕೊಳ್ಳಲು ಶ್ರೀರಂಗಪಟ್ಟಣದಿಂದ ಓಡಿ ಹೋಗಬೇಕಾದ ಪರಿಸ್ಥಿತಿ ಬರುತ್ತದೆ. ಆದರೆ ಸೋಲೊಪ್ಪದ ಹೈದರ್ ಮತ್ತೆ ಸೈನ್ಯ ಕಟ್ಟಿ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ. ಇಲ್ಲಿಂದ ಶುರುವಾಗುತ್ತೆ ಮೈಸೂರಿನ ಅಸಲಿ ದರ್ಬಾರ್. ಹೈದರಲಿ ಅಧಿಕಾರಕ್ಕೆ ಬಂದ ಮೇಲೆ ಮೈಸೂರು ಕೇವಲ ಸಣ್ಣ ರಾಜ್ಯವಾಗಿ ಉಳಿಯಲಿಲ್ಲ. ಬಿದನೂರು, ಚಿತ್ರದುರ್ಗ, ಮಲಬಾರ್ ಹೀಗೆ ಒಂದೊಂದೇ ಪ್ರಾಂತ್ಯಗಳನ್ನು ಗೆಲ್ಲುತ್ತಾ ಹೋದರು. ಮೈಸೂರಿಗೆ ಸಮುದ್ರದ ಹಾದಿ ಸಿಕ್ಕಿದ್ದು ಬ್ರಿಟಿಷರ ಹೊಟ್ಟೆ ಉರಿಸಿತು. 1767ರಲ್ಲಿ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಆರಂಭವಾಗುತ್ತದೆ. ಬ್ರಿಟಿಷರು, ಮರಾಠರು ಮತ್ತು ಹೈದರಾಬಾದ್ ನಿಜಾಮರು ಹೈದರಲಿ ವಿರುದ್ಧ ಮೈತ್ರಿ ಮಾಡಿಕೊಳ್ಳುತ್ತಾರೆ. ಆದರೆ ಹೈದರ್ ತನ್ನ ರಾಜತಾಂತ್ರಿಕತೆಯಿಂದ ಮರಾಠರನ್ನು ಮತ್ತು ನಿಜಾಮನನ್ನು ಮೈತ್ರಿಯಿಂದ ಹೊರಬರುವಂತೆ ಮಾಡುತ್ತಾರೆ. ಒಬ್ಬಂಟಿಯಾದ ಬ್ರಿಟಿಷರಿಗೆ ಹೈದರಲಿ ಗೆರಿಲ್ಲಾ ಯುದ್ಧದ ರುಚಿ ತೋರಿಸುತ್ತಾರೆ. ಬ್ರಿಟಿಷ್ ಸೈನ್ಯ ಸೋತು ಸುಣ್ಣವಾಗಿ ಮದ್ರಾಸ್ ಕೋಟೆಯೊಳಗೆ ಅವಿತು ಕುಳಿತುಕೊಳ್ಳುತ್ತದೆ. ಹೈದರಲಿ ಕೋಟೆಯ ಬಾಗಿಲಿಗೆ ಬಂದು ನಿಂತಾಗ ಅವರ ಎಲ್ಲಾ ಷರತ್ತುಗಳಿಗೆ ಸಹಿ ಹಾಕುತ್ತಾರೆ. ಇದನ್ನೇ ಮದ್ರಾಸ್ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಇದು ಬ್ರಿಟಿಷರಿಗೆ ದೊಡ್ಡ ಅವಮಾನವಾಗಿತ್ತು. ಹೈದರಲಿ ಅವರ ಮಗ ಫತೇ ಅಲಿ ಖಾನ್ ಅಲಿಯಾಸ್ ಟಿಪ್ಪು ಸುಲ್ತಾನ್ ಅವರು ಕೇವಲ ಅರಮನೆಯ ರಾಜಕುಮಾರನಲ್ಲ, 15 ವರ್ಷದ ವಯಸ್ಸಿನಲ್ಲೇ ಯುದ್ಧಭೂಮಿಯ ಅನುಭವ ಹೊಂದಿದ್ದರು. ಟಿಪ್ಪು ಸುಲ್ತಾನ್ ಅವರಿಗೆ ಮೈಸೂರಿನ ಹುಲಿ ಎಂಬ ಬಿರುದು ಕೇವಲ ಅವರ ಶೌರ್ಯಕ್ಕಾಗಿ ಬರಲಿಲ್ಲ. ಒಮ್ಮೆ ಟಿಪ್ಪು ಸುಲ್ತಾನ್ ತನ್ನ ಒಬ್ಬ ಫ್ರೆಂಚ್ ಸ್ನೇಹಿತನ ಜೊತೆಯಲ್ಲಿ ಮೈಸೂರಿನ ಸಮೀಪದ ದಟ್ಟವಾದ ಕಾಡಿಗೆ ಬೇಟೆಯಾಡಲು ಹೋಗಿದ್ದರು. ಆ ಕಾಲದಲ್ಲಿ ರಾಜರು ವಿನೋದಕ್ಕಾಗಿ ಮತ್ತು ಶೌರ್ಯ ಪ್ರದರ್ಶನಕ್ಕಾಗಿ ಬೇಟೆಗೆ ಹೋಗುವುದು ವಾಡಿಕೆಯಾಗಿತ್ತು. ಬೇಟೆಯಾಡುತ್ತಿರುವಾಗ ಹಠಾತ್ತಾಗಿ ಒಂದು ಬೃಹತ್ ಗಾತ್ರದ ಕಾಡು ಹಂದಿ ಅಥವಾ ಜಿಂಕೆಯ ಬದಲು ಒಂದು ಬಲಿಷ್ಠ ಹುಲಿ ಇವರ ಮುಂದೆ ಪ್ರತ್ಯಕ್ಷವಾಯಿತು. ಹುಲಿ ಅತ್ಯಂತ ವೇಗವಾಗಿ ಟಿಪ್ಪುವಿನ ಮೇಲೆರಗಿತು. ಈ ಅನಿರೀಕ್ಷಿತ ದಾಳಿಯಿಂದಾಗಿ ಟಿಪ್ಪುವಿನ ಕೈಯಲ್ಲಿದ್ದ ಬಂದೂಕು ಕೆಳಗೆ ಬಿದ್ದಿತ್ತು. ಅವರ ಸೊಂಟದಲ್ಲಿದ್ದ ಕತ್ತಿಯೂ ಕೂಡ ಮಣ್ಣಿನಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಹುಲಿ ಅವರ ಮೇಲೆ ಜಿಗಿದಾಗ ಹಿಂದೆ ಸರಿಯಲಿಲ್ಲ. ಹತ್ತಿರದಲ್ಲಿದ್ದ ತನ್ನ ಸಣ್ಣ ಚಾಕುವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರು. ಆದರೆ ಹುಲಿ ಅಷ್ಟರಲ್ಲೇ ಅವರ ಮೇಲೆರಗಿತ್ತು. ಟಿಪ್ಪು ಬರಿಗೈಯಲ್ಲೇ ಆ ಹುಲಿಯ ಜೊತೆ ಸೆಣಸಾಡಿದರು. ಹುಲಿಯ ಪಂಜದ ಏಟುಗಳನ್ನು ತಪ್ಪಿಸಿಕೊಂಡ. ಅಂತಿಮವಾಗಿ ತನ್ನ ಕೆಳಗೆ ಬಿದ್ದಿದ್ದ ಕತ್ತಿಯನ್ನು ಕೈಗೆತ್ತಿಕೊಂಡರು. ಒಂದೇ ಒಂದು ಬಲವಾದ ಪೆಟ್ಟಿನಿಂದ ಆ ಭೀಕರ ಹುಲಿಯನ್ನು ಅಲ್ಲೇ ಸಂಹರಿಸಿದರು. ಈ ಅದ್ಭುತ ಶೌರ್ಯವನ್ನು ಕಣ್ಣಾರೆ ಕಂಡ ಅವರ ಫ್ರೆಂಚ್ ಸ್ನೇಹಿತ ಬೆರಗಾದನು. ಅಂದಿನಿಂದ ಟಿಪ್ಪುವನ್ನು ಎಲ್ಲರೂ ಮೈಸೂರಿನ ಹುಲಿ ಎಂದು ಕರೆಯಲು ಆರಂಭಿಸಿದರು. ಟಿಪ್ಪುವಿನ ಆ ಶೌರ್ಯಕ್ಕೆ ಸಾಕ್ಷಿಯಾಗಿದ್ದ ಕತ್ತಿ ಕೇವಲ ಆಯುಧವಾಗಿರಲಿಲ್ಲ, ಅದು ಅಂದಿನ ಕಾಲದ ಅತ್ಯುನ್ನತ ತಂತ್ರಜ್ಞಾನವಾಗಿತ್ತು. ಈ ಕತ್ತಿಯನ್ನು ವೂಡ್ ಸ್ಟೀಲ್ ಎಂಬ ವಿಶೇಷ ಉಕ್ಕಿನಿಂದ ತಯಾರಿಸಲಾಗಿತ್ತು. ಇದು ಎಷ್ಟು ಹರಿತವಾಗಿತ್ತು ಎಂದರೆ ಬ್ರಿಟಿಷರ ಕಬ್ಬಿಣದ ಕವಚವನ್ನೂ ಸಹ ಬೆಣ್ಣೆಯಂತೆ ಕತ್ತರಿಸುತ್ತಿತ್ತು. ಟಿಪ್ಪುವಿನ ಮರಣ ನಂತರ ಬ್ರಿಟಿಷರು ಈ ಅಮೂಲ್ಯ ಕತ್ತಿಯನ್ನು ಲಂಡನ್ಗೆ ಕೊಂಡೊಯ್ದರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಕತ್ತಿ ಮತ್ತೆ ಸುದ್ದಿಯಾಯಿತು. ಭಾರತದ ಉದ್ಯಮಿ ವಿಜಯ್ ಮಾಲ್ಯ ಲಂಡನ್ನಲ್ಲಿ ನಡೆದ ಹರಾಜಿನಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ನೀಡಿ ಈ ಐತಿಹಾಸಿಕ ಕತ್ತಿಯನ್ನು ಖರೀದಿಸಿದರು.
ಖರೀದಿಸಿ ಭಾರತಕ್ಕೆ ಮರಳಿ ತಂದಿದ್ದರು. ಇದು ಇಂದಿಗೂ ಟಿಪ್ಪುವಿನ ಶೌರ್ಯದ ಸಂಕೇತವಾಗಿ ಉಳಿದಿದೆ. ಈ ಘಟನೆಯ ನಂತರ ಟಿಪ್ಪು ಹುಲಿಯನ್ನು ತನ್ನ ಸಾಮ್ರಾಜ್ಯದ ಅಧಿಕೃತ ಲಾಂಛನವಾಗಿ ಬಳಸಲು ಶುರು ಮಾಡಿದರು. ಅವರ ಸೈನಿಕರ ಸಮವಸ್ತ್ರದ ಮೇಲೆ ಹುಲಿಯ ಚರ್ಮದ ಪಟ್ಟೆಗಳಂತಹ ವಿನ್ಯಾಸವಿತ್ತು. ಅವರ ಸಿಂಹಾಸನದ ಮೇಲೆ ಚಿನ್ನದ ಹುಲಿಯ ತಲೆಯ ಕೆತ್ತನೆ ಇತ್ತು. ಬ್ರಿಟಿಷ್ ಸೈನಿಕನೊಬ್ಬನನ್ನು ಹುಲಿ ತಿನ್ನುತ್ತಿರುವಂತೆ ವಿನ್ಯಾಸಗೊಳಿಸಲಾದ ಒಂದು ಯಾಂತ್ರಿಕ ಆಟಕ್ಕಿಯನ್ನು ಟಿಪ್ಪು ಸಿದ್ಧಪಡಿಸಿದ್ದರು. ಇದನ್ನು ಇಂದಿಗೂ ಲಂಡನ್ನ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂನಲ್ಲಿ ಕಾಣಬಹುದು. 1782ರಲ್ಲಿ ಹೈದರಲಿ ಮರಣ ಹೊಂದುತ್ತಾರೆ. ಬ್ರಿಟಿಷರು ಸಂಭ್ರಮಿಸಿದರು, ಇನ್ನು ಮೈಸೂರು ನಮ್ಮದು ಎಂದು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಹಳೆಯ ಹುಲಿ ಹೋದರೆ ಇನ್ನೂ ಭೀಕರವಾದ ಎಳೆಯ ಹುಲಿ ಬರುತ್ತದೆ ಎಂದು. ಟಿಪ್ಪು ಸುಲ್ತಾನ್ ಅಧಿಕಾರಸ್ಕೊಂಡ ತಕ್ಷಣ ಮಂಗಳೂರಿನಿಂದ ಬ್ರಿಟಿಷರನ್ನು ಓಡಿಸುತ್ತಾರೆ. ಅವರು ಬಳಸಿದ ಆಯುಧ ಇಡೀ ವಿಶ್ವವನ್ನೇ ಬೆರಗಾಗಳಿಸಿತು, ರಾಕೆಟ್. ಅದೇ ಮೈಸೂರು ರಾಕೆಟ್. ಕಿಲೋಮೀಟರ್ ದೂರ ಹೋಗಿ ಸ್ಫೋಟಗೊಳ್ಳುವ ಈ ರಾಕೆಟ್ಗಳು ಬ್ರಿಟಿಷ್ ಸೈನ್ಯವನ್ನು ಬೆಚ್ಚಿ ಬೀಳಿಸಿತು. 1784ರಲ್ಲಿ ಮಂಗಳೂರು ಒಪ್ಪಂದ, ಯುದ್ಧ ಅಂತ್ಯವಾಗುತ್ತದೆ. ಟಿಪ್ಪು ಸುಲ್ತಾನ್ ಕೇವಲ ಯೋಧನಲ್ಲ, ಒಬ್ಬ ದೃಷ್ಟಿವಂತ ಆಡಳಿತಗಾರ. ವಿಶೇಷವೆಂದರೆ ಟಿಪ್ಪು ಕೇವಲ ಸ್ಥಳೀಯ ರಾಜರ ಜೊತೆ ಮೈತ್ರಿ ಮಾಡಿಕೊಳ್ಳಲಿಲ್ಲ. ಅವರು ವಿಶ್ವದ ಅತಿ ದೊಡ್ಡ ಶಕ್ತಿಗಳಲ್ಲೊಬ್ಬನಾದ ಫ್ರಾನ್ಸ್ನ ಚಕ್ರವರ್ತಿ ನೆಪೋಲಿಯನ್ ಬೋನಾಪಾರ್ಟೆ ಜೊತೆ ಪತ್ರ ವ್ಯವಹಾರ ನಡೆಸಿದ್ದರು. ನೆಪೋಲಿಯನ್ ಈಜಿಪ್ಟ್ ಗೆದ್ದಾಗ ಟಿಪ್ಪುವಿಗೆ ಪತ್ರ ಬರೆದು ನಾವು ಬ್ರಿಟಿಷರನ್ನು ಭಾರತದಿಂದ ಓಡಿಸಲು ಸಿದ್ಧವಿದ್ದೇವೆ ಎಂದು ಭರವಸೆ ನೀಡಿದ್ದನು. ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದಲ್ಲಿ ಫ್ರೆಂಚ್ ಕ್ರಾಂತಿಯ ನೆನಪಿಗಾಗಿ ಸ್ವಾತಂತ್ರ್ಯದ ಮರ ಅಂದರೆ ಲಿಬರ್ಟಿ ಟ್ರೀ ನೆಟ್ಟಿದ್ದರು. ಇದು ಬ್ರಿಟಿಷರಿಗೆ ಟಿಪ್ಪುವನ್ನು ಕಂಡರೆ ಯಾಕೆ ಅಷ್ಟು ಭಯವಿತ್ತು ಎಂಬುದಕ್ಕೆ ಮುಖ್ಯ ಕಾರಣವಾಗಿತ್ತು. ರೇಷ್ಮೆ ಉದ್ಯಮ, ನೌಕಾಪಡೆ ನಿರ್ಮಾಣ, ಕೃಷಿ ಸುಧಾರಣೆ, ಧಾರ್ಮಿಕ ಸಹಿಷ್ಣುತೆ, ಶೃಂಗೇರಿ ಮಠದ ಪುನರ್ನಿರ್ಮಾಣಕ್ಕೆ ಸಹಾಯ ಇದೀಗಲೂ ಅವರ ಮಹತ್ವದ ಸಾಕ್ಷಿ. 1792ರಲ್ಲಿ ನಡೆದ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷ್, ಮರಾಠ ಮತ್ತು ನಿಜಾಮನ ಮೈತ್ರಿ ಸೈನ್ಯದ ವಿರುದ್ಧ ಸೋಲಬೇಕಾಯಿತು. ಯುದ್ಧದ ಅಂತ್ಯದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ನಡೆಯಿತು. ಈ ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು. ಯುದ್ಧದ ನಷ್ಟದ ಪರಿಹಾರವಾಗಿ 3.3 ಕೋಟಿ ರೂಪಾಯಿಗಳನ್ನು ಬ್ರಿಟಿಷರಿಗೆ ನೀಡಬೇಕಾಯಿತು. ಆ ಸಮಯದಲ್ಲಿ ಅಷ್ಟು ದೊಡ್ಡ ಮೊತ್ತ ಟಿಪ್ಪುವಿನ ಬಳಿ ಇರಲಿಲ್ಲ. ಆದ್ದರಿಂದ ಅರ್ಧ ಹಣವನ್ನು ತಕ್ಷಣ ಪಾವತಿಸಿ ಉಳಿದ ಹಣವನ್ನು ನೀಡುವವರೆಗೂ ಭರವಸೆಗಾಗಿ ತನ್ನ ಇಬ್ಬರು ಮಕ್ಕಳನ್ನು ಬ್ರಿಟಿಷರ ಬಳಿ ಒತ್ತೆ ಅಂದರೆ ಹಾಸ್ಟೇಜ್ ಆಗಿ ಇರಿಸಬೇಕಾಯಿತು. ಬ್ರಿಟಿಷರ ವಶಕ್ಕೆ ಹೋದ ಇಬ್ಬರು ಪುಟ್ಟ ರಾಜಕುಮಾರರು, ಅಬ್ದುಲ್ ಖಾಲಿಕ್, ಆಗ ಇವರ ವಯಸ್ಸು ಸುಮಾರು 8 ವರ್ಷ, ಮುಯಿಜುದ್ದೀನ್, ಆಗ ಇವರ ವಯಸ್ಸು ಸುಮಾರು 5 ವರ್ಷ. ಟಿಪ್ಪುವಿಗೆ ಒಟ್ಟು 12 ಜನ ಗಂಡು ಮಕ್ಕಳಿದ್ದರು. ಒಪ್ಪಂದದ ಪ್ರಕಾರ ಈ ಇಬ್ಬರು ಹಿರಿಯ ಮಕ್ಕಳನ್ನು ಕಳುಹಿಸಲಾಯಿತು. ಈ ಇಬ್ಬರು ಮಕ್ಕಳು ಸುಮಾರು 2 ವರ್ಷಗಳ ಕಾಲ ಬ್ರಿಟಿಷರ ವಶದಲ್ಲಿದ್ದರು. 1792ರ ಫೆಬ್ರವರಿಯಲ್ಲಿ ಇವರನ್ನು ಮದ್ರಾಸಿಗೆ ಅಂದರೆ ಚೆನ್ನೈಗೆ ಕರೆದೊಯ್ಯಲಾಯಿತು. ಟಿಪ್ಪು ಸುಲ್ತಾನ್ ಅವರು ಕಷ್ಟಪಟ್ಟು ಹಣವನ್ನು ಸಂಪೂರ್ಣವಾಗಿ ಪಾವತಿಸಿದ ನಂತರ 1794ರ ಮಾರ್ಚ್ ತಿಂಗಳಲ್ಲಿ ಇವರನ್ನು ಬಿಡುಗಡೆ ಮಾಡಿ ಮರಳಿ ಶ್ರೀರಂಗಪಟ್ಟಣಕ್ಕೆ ಕಳುಹಿಸಲಾಯಿತು. ಮಕ್ಕಳು ಮದ್ರಾಸ್ನಲ್ಲಿ ಬ್ರಿಟಿಷ್ ಗವರ್ನರ್ ಲಾರ್ಡ್ ಕಾರ್ನ್ವಾಲಿಸ್ನ ಉಸ್ತುವಾರಿಯಲ್ಲಿದ್ದಾಗ ಟಿಪ್ಪುವಿಗೆ ಮಕ್ಕಳನ್ನು ನೋಡಲು ಅವಕಾಶವಿರಲಿಲ್ಲ. ಆದರೆ ಮಕ್ಕಳ ಯೋಗಕ್ಷೇಮ ವಿಚಾರಿಸಲು ಟಿಪ್ಪು ತನ್ನ ನಂಬಿಸ್ಥ ರಾಯಭಾರಿಗಳನ್ನು ಕಳುಹಿಸುತ್ತಿದ್ದರು ಮತ್ತು ಮಕ್ಕಳಿಗೆ ನಿರಂತರವಾಗಿ ಪತ್ರಗಳನ್ನು ಬರೆಯುತ್ತಿದ್ದರು. ಬ್ರಿಟಿಷರು ಮಕ್ಕಳನ್ನು ರಾಜ ಮರ್ಯಾದೆಯಿಂದಲೇ ನಡೆಸಿದರು. ಆದರೆ ಅವರು ಶತ್ರುಗಳ ವಶದಲ್ಲಿದ್ದಾರೆ ಎಂಬ ನೋವು ಟಿಪ್ಪುವನ್ನು ಸದಾ ಕಾಡುತ್ತಿತ್ತು. 1794ರಲ್ಲಿ ಮಕ್ಕಳು ಮರಳಿ ಬಂದಾಗ ಶ್ರೀರಂಗಪಟ್ಟಣದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಟಿಪ್ಪು ಸುಲ್ತಾನ್ ಅವರು ತಮ್ಮ ಇಬ್ಬರು ಮಕ್ಕಳನ್ನು ಅಪ್ಪಿಕೊಂಡು ಭಾವುಕರಾದರು. ಆದರೆ ಈ 2 ವರ್ಷದ ಅವಮಾನ ಟಿಪ್ಪುವಿನ ಮನಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ದ್ವೇಷವನ್ನು ಮತ್ತಷ್ಟು ಗಟ್ಟಿ ಮಾಡಿಸಿತ್ತು. ತನ್ನ ಪುಟ್ಟ ಮಕ್ಕಳನ್ನು ಒತ್ತೆ ಇಟ್ಟಾಗ ಅನುಭವಿಸಿದ ನೋವು, ಪ್ರೀತಿಪಾತ್ರರ ದ್ರೋಹ ಮತ್ತು ಅಂತಿಮವಾಗಿ ತನ್ನ ಪ್ರಾಣವನ್ನೇ ರಾಜ್ಯಕ್ಕಾಗಿ ಅರ್ಪಿಸಿದ ಈ ತಂದೆ ಮಗನ ಜೋಡಿ ಇಂದಿಗೂ ನಮಗೆ ಕಲಿಸುವುದು ಒಂದೇ ಪಾಠ: 100 ವರ್ಷ ಕುರಿಯಾಗಿ ಬದುಕುವುದಕ್ಕಿಂತ 2 ದಿನ ಹುಲಿಯಾಗಿ ಬದುಕುವುದು ಲೇಸು. ಇವತ್ತು ನಾವು ನೋಡುತ್ತಿರುವ ಮೈಸೂರಿನ ರೇಷ್ಮೆ, ನಾವು ಹೆಮ್ಮೆಪಡು ರಾಕೆಟ್ ತಂತ್ರಜ್ಞಾನ ಮತ್ತು ಭಾರತೀಯರ ಎದೆಯಲ್ಲಿರುವ ಈ ದೇಶಪ್ರೇಮದ ಹಿಂದೆ ಹೈದರ್ ಮತ್ತು ಟಿಪ್ಪುವಿನ ರಕ್ತದ ಇತಿಹಾಸವಿದೆ. ಶತ್ರುಗಳು ಅವರನ್ನು ಮಣ್ಣು ಮಾಡಿರಬಹುದು, ಆದರೆ ಅವರ ಹೆಸರನ್ನು ಈ ಮಣ್ಣಿನಿಂದ ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವರು ಇಂದಿಗೂ ಎಂದೆಂದಿಗೂ ಮೈಸೂರಿನ ಅಜೇಯ ಹುಲಿಗಳು.